ಹಾಗೆ ನಿರ್ಗಮನ ಪಥ ಸಂಕಲನಕ್ಕೆ ಅವರಿಸಿದಲ್ಲಿ 97 ಪ್ರಶಿಕ್ಷಣಾರ್ಥಿಗಳು ಹಾಜರಿದ್ದು ಕವಾಯಿತು ಬಾಲ್ಯರ ಪರೀಕ್ಷೆಗೆ ಸಜ್ಜಾಗಿದೆ. ನಾನು ಭಾರತದ ಸಂವಿಧಾನಕ್ಕೆ ಸದಾಕಾಲವೂ ನಿಷ್ಠೆಯಿಂದ ಇರುತ್ತಾ ಆರಕ್ಷಕ ಉಪನಿರೀಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ಭಯ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ದುರಾಲೋಚನೆ, ಮತೀಯ, ರಾಜಕೀಯ ಹಾಗೂ ಇನ್ನಿತರ ಪ್ರಭಾವಗಳಿಗೆ ಒಳಗಾಗದೆ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕರ ರಕ್ಷಣೆ, ಪ್ರಾಣ ಹಾಗೂ ಆಸ್ತಿಪಾಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ, ಹಿತಕರ ಮತ್ತು ಶಾಂತಿಯುತವಾದ ಸಾಮಾಜಿಕ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಮೊದಲಿಗೆ 1ನೇ ತುಕಡಿಯ ನಾಯಕ ಶ್ರೀ ಸಿದ್ದಪ್ಪ ಪ್ರೊಫೆಸರ್ ಶ್ರೀಯಂಕರಿ ಅವರು ವಿಧಾನಗತಿಯ ನಡಿಗೆಯಲ್ಲಿ ಬಂದು ಮಾನ್ಯ ಮುಖ್ಯ ಅತಿಥಿಗಳಿಗೆ ಖಡ್ಗವಂದನೆಯನ್ನು ಸಲ್ಲಿಸಲಿದ್ದಾರೆ. ಒಂದನೇ ತುಕಡಿಯ ನಾಯಕ ಶ್ರೀ ಸಿದ್ದಪ್ಪ ಪ್ರೊಫೆಸರ್ ಶ್ರೀಯಂಕರಿ ಅವರು ವಿಧಾನಗತಿಯ ನಡಿಗೆಯಲ್ಲಿ ಬಂದು ಮಾನ್ಯ ಮುಖ್ಯ ಅತಿಥಿಗಳಿಗೆ ಅತ್ಯಂತ ಗೌರವದಿಂದ ಖಡ್ಗವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. 1ನೇ ತುಕಡಿಯ ನಂತರ 2ನೇ ತುಕಡಿಯ ಆಗಮನ ವೇದಿಕೆಯಲ್ಲ. 2ನೇ ತುಕಡಿಯ ನಾಯಕರಾಗಿ ಶ್ರೀ ಶರತ್ ಪ್ರೊಫೆಸರ್ ಆರ್ ಅವರು ವಿಧಾನಗತಿಯ ನಡಿಗೆಯಲ್ಲಿ ಬಂದು ಮಾನ್ಯ ಮುಖ್ಯ ಅತಿಥಿಗಳಿಗೆ ಅತ್ಯಂತ ಶಿಸ್ತಿನಿಂದ ಖಡ್ಗವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಇದೀಗ ವೇದಿಕೆಯತ್ತ 3ನೇ ತುಕಡಿಯ ಆಗಮನ. ಮೂರನೇ ತುಕಡಿಯ ನಾಯಕ ಶ್ರೀ ಅರುಣ್ ಕಲ್ಲಪ್ಪ ಮೇಟಿ ಪ್ರೊಫೆಸರ್ ಶ್ರೀಯಂಕರಿ ಅವರು ವಿಧಾನಗತಿಯ ನಡಿಗೆಯಲ್ಲಿ ಬಂದು ಮಾನ್ಯ ಮುಖ್ಯ ಅಧಿಕಾರಿಗೆ ಖಡ್ಗವಂದನೆಯನ್ನ ಸಲ್ಲಿಸುತ್ತಾ ದಿಟ್ಟ ನೇತೃತ್ವದೊಂದಿಗೆ ಮುನ್ನಡೆಸಿದ್ದಾರೆ. ಇದೀಗ ವೇದಿಕೆಯತ್ತ 4ನೇ ತುಕಡಿಯ ಆಗಮನ. 4ನೇ ತುಕಡಿಯ ನಾಯಕ ಶ್ರೀ ದಿನೇಶ್ ಶ್ರೀ ಪ್ರೊಫೆಸರ್ ಆರ್ ಅವರು ವಿಧಾನಗತಿಯ ನಡಿಗೆಯಲ್ಲಿ ಬಂದು ಮಾನ್ಯ ಮುಖ್ಯ ಅತಿಥಿಗಳಿಗೆ ಹೆಮ್ಮೆಯಿಂದ ಖಡ್ಗವಂದನೆಯನ್ನ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಈಗ 4ನೇ ತುಕಡಿಯ ನಾಯಕ ಶ್ರೀ ದಿನೇಶ್ ಶ್ರೀ ಪ್ರೊಫೆಸರ್ ಆರ್ ಅವರಿಂದ ಸನ್ಮಾನರಿಗೆ ಖಡ್ಗ ಗೌರವವಂದನೆ. ಇಂದು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ
ಪೊಲೀಸ್ ತರಬೇತಿ ಮಹಾವಿದ್ಯಾಲಯದಲ್ಲಿ 97 ಪರಿಶಿಷ್ಟಾರ್ಥಿಗಳು ಬುನಾದಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ನಿರ್ವಹಿಸುತ್ತಾರೆ. ಕಳೆದ 1 ವರ್ಷದಿಂದ ಅತ್ಯಂತ ಕಠಿಣ ಪರಿಶ್ರಮಗಳಿಂದ ಒಳಾಂಗಣ ಮತ್ತು ಹೊರಾಂಗಣ ತರಬೇತಿಯನ್ನು ಪಡೆದು ಸಾರ್ವಜನಿಕರ ವಲಯದಲ್ಲಿ ಸೇವೆಯನ್ನು ಸಲ್ಲಿಸಲು ಎಲ್ಲರೂ ಸಜ್ಜಾಗಿದ್ದಾರೆ. ಇಂದಿನಿಂದ ನೀವೆಲ್ಲರೂ ಸಮಾಜದ ರಕ್ಷಕರಾಗಿ, ನ್ಯಾಯದ ನಾಯಕರಾಗಿ ಹಾಗೂ ಸಾರ್ವಜನಿಕರ ಆಶೋತ್ತರಗಳನ್ನು ಪೂರೈಸುವಂತಹ ಸಮರ್ಥ ಅಧಿಕಾರಿಗಳಾಗಿ ರೂಪುಗೊಂಡಿದ್ದೀರಿ. ಪೊಲೀಸ್ ವೃತ್ತಿ ಅಂದರೆ ಕೇವಲ ಉದ್ಯೋಗವಲ್ಲ, ಅದು ಒಂದು ಮಹಾನ್ ಸೇವೆ. ಈ ಸೇವೆಯಲ್ಲಿ ಶಿಸ್ತು, ಪ್ರಾಮಾಣಿಕತೆ, ಧೈರ್ಯ ಮತ್ತು ಮಾನವೀಯತೆ ಮುಖ್ಯ ಮೌಲ್ಯಗಳಾಗಿವೆ. ನೀವು ಧರಿಸುವ ಯೂನಿಫಾರ್ಮ್ ಕೇವಲ ವಸ್ತ್ರವಲ್ಲ, ಅದು ಜನರ ವಿಶ್ವಾಸದ ಸಂಕೇತವಾಗಿದೆ. ಹಲವಾರು ಯೋಜನೆಗಳಿಂದ ನಮ್ಮ ಇಲಾಖೆಯನ್ನು ಬಲಪಡಿಸುವಂಥದ್ದು ಮತ್ತೆ ನಮ್ಮ ಇಲಾಖೆ ಸಿಬ್ಬಂದಿಗಳನ್ನು ಮನೋಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸಾರ್ವಜನಿಕರು ಮತ್ತು ಪೊಲೀಸರ ಮಧ್ಯೆ ಏನು ಅಂತರ ಇತ್ತು ಅದನ್ನ ಕಡಿವಾಣ ಹಾಕಲಿಕ್ಕಾಗಿ ಹಲವಾರು ಕಾರ್ಯಕ್ರಮಗಳು, ಜನಸ್ನೇಹಿ ಪೊಲೀಸ್ ಕಾರ್ಯಕ್ರಮ ಅಂದರೆ ಮನೆ ಮನೆಗೆ ಪೊಲೀಸರು, ಆಸರೆ, ಸನ್ಮಿತ್ರ ಇಂತಹ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ಕಾರ್ಯಗತಕ್ಕೆ ತಂದಿರುವಂತಹ ಹೆಮ್ಮೆ ನಮ್ಮ ಗೃಹ ಸಚಿವರಾಗಿರುತ್ತದೆ. ಈಗ ಸನ್ಮಾನ್ಯ ಮುಖ್ಯ ಅತಿಥಿಗಳಿಂದ ಬಹುಮಾನ ವಿತರಣೆ. ಒಳಾಂಗಣ ಅತ್ಯುತ್ತಮ ಪ್ರಶಿಕ್ಷಣಾರ್ಥಿಯಾಗಿ ಹೊರಹೊಮ್ಮಿ ಗೃಹ ಮಂತ್ರಿಗಳ ಟ್ರೋಫಿಗೆ ಭಾಜನರಾಗಿರುವವರು ಶ್ರೀ ಚೇತನ್ ಕುಮಾರ್ ಗಜಕಂವರ್, ಪ್ರೊಬೇಷನರಿ ಆಡಳಿತ. ಇವರ ತಂದೆ ಶ್ರೀ ದೀನಪ್ಪ ಗಜಕಂವರ್, ತಾಯಿ ಶ್ರೀಮತಿ ಸುವರ್ಣ ಗಜಕಂವರ್. ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ನಿಮಗಟ್ಟಿ ತಾಲೂಕಿನ ಮುತ್ತೂರು ಗ್ರಾಮದವರಾಗಿದ್ದು, ಇವರು ಬಿಎಸ್ಸಿ ಅಗ್ರಿಕಲ್ಚರ್ ಪದವೀಧರರಾಗಿರುತ್ತಾರೆ. ಇದೀಗ ಗೃಹ ಮಂತ್ರಿಗಳ ಟ್ರೋಫಿಯನ್ನು ಶ್ರೀ ಚೇತನ್ ಕುಮಾರ್ ಗಜಕಂವರ್ ಅವರಿಗೆ ಧನ್ಯವಾದಗಳು. ಇದೀಗ ಹೊರಾಂಗಣ ಅತ್ಯುತ್ತಮ ಪರಿಶೀಲನಾರ್ಥಿ ಹಾಗೂ ವಿಭಾಗದಲ್ಲಿ ಅತ್ಯುತ್ತಮ ಗುರಿಗಾರರಾಗಿ ಬಹುಮಾನವನ್ನ 2 ಬಹುಮಾನವನ್ನು ಪಡೆದಿದ್ದಾರೆ. ಶ್ರೀ ದಿನೇಶ್ ಗಿರಿ ಪ್ರೊಬೇಷನರಿ ಆಡಳಿತ. ಶ್ರೀ ದಿನೇಶ್ ಗಿರಿ ಪ್ರೊಬೇಷನರಿ ಆಡಳಿತರವರು ದಿವಂಗತ ಶ್ರೀ ಸುರೇಶ್ ನಾಯ್ಕ ಮತ್ತು ಮಂದಿಬಾಯಿ ಅವರ ಸುಪುತ್ರರಾಗಿದ್ದು, ಇವರು ಮೂಲತಃ ದಾವಣಗೆರೆ ಜಿಲ್ಲೆಯ ಈಚಚಕ್ರ ಗ್ರಾಮದವರಾಗಿದ್ದಾರೆ. ಇವರು ಪದವಿಯಲ್ಲಿ ತಮ್ಮ BA ಪಡೆದಿರುತ್ತಾರೆ. ಇದೀಗ ದಿನೇಶ್ ಗಿರಿ ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ಹೊರಾಂಗಣ ಅತ್ಯುತ್ತಮ ಎಲ್ಲರ ಪ್ರೋತ್ಸಾಹ ಚಪ್ಪಾಳೆಯನ್ನು ಬರಬೇಕು. ಮತ್ತೊಮ್ಮೆ ವಿಭಾಗದಲ್ಲಿ ಅತ್ಯುತ್ತಮ ಗುರಿಗಾರರಾಗಿ ಸ್ವೀಕರಿಸಿದ್ದಾರೆ. ಎಲ್ಲ ಪ್ರೇಕ್ಷಕರು ಹಾಗೂ ಅಧಿಕಾರಿಗಳು ಚಪ್ಪಾಳೆಯನ್ನ ಕಟ್ಟಬೇಕಾಗಿ ವಿನಂತಿ. ಶ್ರೀ ದಿನೇಶ್ ಗಿರಿ ಪ್ರೊಬೇಷನರಿ ಆಡಳಿತರವರಿಗೆ ಅಭಿನಂದನೆಗಳು. ವಿಭಾಗದಲ್ಲಿ ಉತ್ತಮ ಗುರಿಗಾರ ಪ್ರಶಸ್ತಿಗೆ ಭಾಜನರಾಗಿರುವವರು ಶ್ರೀ ಅಶೋಕ್ ಯಲ್ಲಪ್ಪ ಹೊಸಮನಿ, ಪ್ರೊಬೇಷನರಿ ಆಡಳಿತ. ಇವರ ತಂದೆ ಶ್ರೀ ಯಲ್ಲಪ್ಪ ಹೊಸಮನಿ, ತಾಯಿ ಶ್ರೀಮತಿ ಶೀಲಾ ಹೊಸಮನಿ. ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬಿಡಕುಂಡಿ ಗ್ರಾಮದವರಾಗಿದ್ದು, ಇವರು BA ಪದವೀಧರರು. ಇದೀಗ ಅಶೋಕ್ ಯಲ್ಲಪ್ಪ ಹೊಸಮನಿಯವರು ಮುಖ್ಯ ಅತಿಥಿಗಳಿಂದ ಬಹುಮಾನ. ಶ್ರೀ ಅಶೋಕ್ ಯಲ್ಲಪ್ಪ ಹೊಸಮನಿ ಹಾಗೂ ಅವರ ಕುಟುಂಬಸ್ಥರಿಗೆ ಅಭಿನಂದನೆಗಳು. ಇದೀಗ ಸರ್ವೋತ್ತಮ ಪ್ರಾಶಸ್ತ್ಯಕ್ಕೆ ಒಳಗಾಗುವ ಮುಖ್ಯಮಂತ್ರಿಗಳ ಟ್ರೋಫಿ, ಮುಖ್ಯಮಂತ್ರಿಗಳ ಅವಾರ್ಡ್ ಮತ್ತು ಐತಿರವರ ಬ್ಯಾಟನ್ ಪ್ರಶಸ್ತಿಗೆ ಶ್ರೀ ಶರತ್ ಬಿ ಪ್ರೊಬೇಷನರಿ ಆಡಳಿತ. ಶ್ರೀ ಶರತ್ ಬಿ ಪ್ರೊಬೇಷನರಿ ಆಡಳಿತರವರ ತಂದೆ ಶ್ರೀ ವೆಂಕಟಸ್ವಾಮಿಗೌಡ, ತಾಯಿ ಶ್ರೀಮತಿ ಸುಜಾತ, ಮೂಲತಃ ಇವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹೊಸಪಾಳ್ಯ ಗ್ರಾಮದವರಾಗಿದ್ದಾರೆ. ಇವರು ಪ್ರಸ್ತುತ ಸರ್ವೋತ್ತಮ ಪ್ರಾಶಸ್ತ್ಯಕ್ಕೆ ಒಳಗಾಗುವ ಮುಖ್ಯಮಂತ್ರಿಗಳ ಟ್ರೋಫಿಯನ್ನು ಪಡೆದಿದ್ದಾರೆ. ಎಲ್ಲ ಪ್ರೇಕ್ಷಕರು ತುಂಬುವುದೇ ಚಪ್ಪಾಳೆಗಳನ್ನ ನೀಡಬೇಕಾಗಿ ವಿನಂತಿ. I request everyone to do a huge round of applause. ಇದೀಗ ಮುಖ್ಯಮಂತ್ರಿಗಳ ಸ್ವಾಗತ ಸನ್ಮಾನ್ಯ ಮುಖ್ಯ ಅತಿಥಿಗಳಿಂದ ಪಡೆಯಲಿದ್ದಾರೆ.
ಮುಂದುವರೆದು ಬೀದಿ ಮತ್ತು ಐಕ್ಯರವರ ಬ್ಯಾಟರಿ ಪ್ರಶಸ್ತಿಯನ್ನು ಸಹ ಸನ್ಮಾನ್ಯ ಮುಖ್ಯ ಅತಿಥಿಯವರಿಂದ ಶ್ರೀ ಶರತ್ ಪಿ ಪ್ರಭೇಂದ್ರ ಅವರು ಪಡೆದಿದ್ದಾರೆ. ಶ್ರೀ ಶರತ್ ಪಿ ಪ್ರಭೇಂದ್ರ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇದೀಗ ಬಹುನಿರೀಕ್ಷಿತ PSI ಸಿವಿಲ್ ಪ್ರಶಿಕ್ಷಣಾರ್ಥಿಗಳ ವಿಭಾಗದಲ್ಲಿ ಬಹುಮಾನ ವಿತರಣೆ, ಒಳಾಂಗಣ ಅತ್ಯುತ್ತಮ ಪ್ರಶಿಕ್ಷಣಾರ್ಥಿಯಾಗಿ ಹೊರಹೊಮ್ಮಿ ಗೃಹ ಮಂತ್ರಿಗಳ ಪ್ರಶಸ್ತಿಗೆ ಭಾಜನರಾಗಿರುವವರು ಶ್ರೀ ಶರಣಬಸಪ್ಪ ಪ್ರೊಬೆಷನರಿ PSI ಸಿವಿಲ್. ಇವರ ತಂದೆ ದಿವಂಗತ ಶ್ರೀ ನಾಗೇಶ್ವರಿ ಬಾಳೋಡೆ, ತಾಯಿ ಶ್ರೀಮತಿ ಚೆನ್ನಮ್ಮ. ಇವರು ಮೂಲತಃ ಬೀದರ ಜಿಲ್ಲೆಯ ಯಾದಗಿ ಗ್ರಾಮದವರಾಗಿದ್ದು ಇವರು BE ಪದವೀಧರರಾಗಿದ್ದಾರೆ. ಇದೀಗ ಶ್ರೀ ಶರಣಬಸಪ್ಪರವರು ಮಾತೆಯಿಂದ ಗೃಹ ಮಂತ್ರಿಗಳ ಟ್ರೋಫಿಯನ್ನು ಸ್ವೀಕರಿಸಿದ್ದಾರೆ. ನಂತರ ಹೊರಾಂಗಣ ಅತ್ಯುತ್ತಮ ಪ್ರಶಿಕ್ಷಣಾರ್ಥಿಯಾಗಿ ಬೀದಿ ಮತ್ತು ಐಜಿರವರ ಟ್ರೋಫಿಗೆ ಭಾಜನರಾದವರು ಶ್ರೀ ಅಶೋಕ್ ಬಾಚೇನಹಳ್ಳಿ ಪ್ರೊಬೆಷನರಿ PSI ಸಿವಿಲ್. ಶ್ರೀ ಅಶೋಕ್ ಬಾಚೇನಹಳ್ಳಿ ಪ್ರೊಬೆಷನರಿ PSI ಸಿವಿಲ್ ಅವರ ತಂದೆ ಶ್ರೀ ವಿರೂಪಾಕ್ಷಪ್ಪ ಬಾಚೇನಹಳ್ಳಿ, ತಾಯಿ ಶ್ರೀಮತಿ ವಿಶಾಲಾಕ್ಷಮ್ಮ. ಪ್ರಸ್ತುತ ಶ್ರೀ ಅಶೋಕ್ ಬಾಚೇನಹಳ್ಳಿ ಅವರು ಅತ್ಯುತ್ತಮ ಹೊರಾಂಗಣ ಪ್ರಶಿಕ್ಷಣಾರ್ಥಿಯಾಗಿ ಬೀದಿ ಮತ್ತು ಐಜಿರವರ ಟ್ರೋಫಿಯನ್ನು ಪಡೆದಿದ್ದಾರೆ. ಅಭಿನಂದನೆಗಳು ಅಶೋಕ್ ಬಾಚೇನಹಳ್ಳಿ ಪ್ರೊಬೆಷನರಿ PSI ಸಿವಿಲ್ ಅವರಿಗೆ. ನಂತರ 7.2 mm ರೈಫಲ್ ಬರಿಯಲ್ಲಿ 2 ಪ್ರಶಿಕ್ಷಣಾರ್ಥಿಗಳು ಪ್ರಥಮ ಸ್ಥಾನ ಪಡೆದಿದ್ದು, ಮೊದಲನೇದಾಗಿ ಶ್ರೀ ಸಿದ್ದಪ್ಪ ವೀರಾಪುರ ಪ್ರೊಬೆಷನರಿ PSI ಸಿವಿಲ್. ಶ್ರೀ ಸಿದ್ದಪ್ಪ ಪ್ರೊಬೆಷನರಿ PSI ಸಿವಿಲ್ ಅವರ ತಂದೆ ಶ್ರೀ ಸಕ್ಕರಗೌಡ ವೀರಾಪುರ, ತಾಯಿ ಶ್ರೀಮತಿ ಲಕ್ಷ್ಮವ್ವ ವೀರಾಪುರ. ಇವರು ಮೂಲತಃ ಕೊಪ್ಪಳ ಜಿಲ್ಲೆ ಕುಂದಗಿ ತಾಲೂಕಿನ ಹಿರೇನದಿಹಾಳ ಗ್ರಾಮದವರು. ಶ್ರೀ ಸಿದ್ದಪ್ಪ ವೀರಾಪುರ ಪ್ರೊಬೆಷನರಿ PSI ಅವರು ಈಗ HLR ರೈಫಲ್ ಬರಿಯಲ್ಲಿ ಪ್ರಥಮ ಸ್ಥಾನವನ್ನು ಬಹುಮಾನ ಪಡೆದಿದ್ದಾರೆ. ಅವರಿಗೆ ಅಭಿನಂದನೆಗಳು. ನಂತರ ಎರಡನೇವರಾಗಿ ಪ್ರಥಮ ಸ್ಥಾನವನ್ನು HLR ರೈಫಲ್ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಶ್ರೀ ವೆಂಕಟೇಶ್ ಗುಡಗುಡಿ ಪ್ರೊಬೆಷನರಿ PSI ಸಿವಿಲ್. ಶ್ರೀ ವೆಂಕಟೇಶ್ ಪ್ರೊಬೆಷನರಿ PSI. ಶ್ರೀ ಹನುಮಂತ, ತಂದೆ ಹನುಮಂತ ಗುಡಗುಡಿ, ತಾಯಿ ಶ್ರೀಮತಿ ಸುನಂದ ಗುಡಗುಡಿ. ಇವರ ಪತ್ನಿ ಹೆಸರು ಶ್ರೀಮತಿ ರಾಜಶ್ರೀ ಗುಡಗುಡಿ. ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ನಾವಲ್ಗಿ ಗ್ರಾಮದವರಾಗಿರುತ್ತಾರೆ. ಈಗ 7.2 mm HLR ರೈಫಲ್ ಬರಿಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ ಶ್ರೀ ವೆಂಕಟೇಶ್ ಗುಡಗುಡಿ ಅವರು. 9 mm ಪಿಸ್ತೂಲ್ ಫೈರಿಂಗ್ ವಿಭಾಗದಲ್ಲಿ ಉತ್ತಮ ಗುರಿಕಾರರಾಗಿ ಶ್ರೀ ಪುಟ್ಟರಾಜ್ ಹಿರೇಮಠ್ ಪ್ರೊಬೆಷನರಿ PSI ಸಿವಿಲ್ ಅವರು ಹೊರಹೊಮ್ಮಿದ್ದಾರೆ. ಇವರ ತಂದೆ ಶ್ರೀ ಡಾಕ್ಟರ್ ಪಂಪಯ್ಯ ಹಿರೇಮಠ್, ತಾಯಿ ಶ್ರೀಮತಿ ಶಾರದಮ್ಮ ಹಿರೇಮಠ್. ಇವರು ಮೂಲತಃ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಚಿಕ್ಕಹೆಸರೂರು ಗ್ರಾಮದವರಾಗಿರುತ್ತಾರೆ. ಇದೀಗ ಶ್ರೀ ಪುಟ್ಟರಾಜ್ ಹಿರೇಮಠ್ ಮುಖ್ಯ ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸುತ್ತಿದ್ದಾರೆ. ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು. ನಂತರ ಸರ್ವೋತ್ತಮ ಮಹಿಳಾ ಪ್ರಶಿಕ್ಷಣಾರ್ಥಿ ಕೊಡಮಾಡುವ ಗೃಹ ಮಂತ್ರಿಗಳ ಟ್ರೋಫಿಗೆ ಶ್ರೀಮತಿ ಸೀಮಾ ಜೆ ಪ್ರೊಬೆಷನರಿ PSI ಸಿವಿಲ್. ಇವರ ತಂದೆ ಶ್ರೀ ಜಯರಾಮ್ಗೆ, ತಾಯಿ ಶ್ರೀಮತಿ ಸುಂದರಮ್ಮ. ಇವರು ಶ್ರೀ ತೀರ್ಥಪ್ರಸಾದ್ HS ರವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು ಮೂಲತಃ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಹುಲ್ಲಂಗಾಲ ಗ್ರಾಮದವರಾಗಿದ್ದು, ಪ್ರಸ್ತುತ ಶ್ರೀಮತಿ ಸೀಮಾ ಜೆ ಪ್ರೊಬೆಷನರಿ PSI ಸಿವಿಲ್ ರವರು ಸರ್ವೋತ್ತಮ ಮಹಿಳಾ ಪ್ರಶಿಕ್ಷಣಾರ್ಥಿಯಾಗಿ ಗೃಹ ಮಂತ್ರಿಗಳ ಟ್ರೋಫಿಯನ್ನು ಪಡೆದಿದ್ದಾರೆ. ಶ್ರೀಮತಿ ಸೀಮಾ ಜೆ ಅವರಿಗೆ ಅಭಿನಂದನೆಗಳು. ಇದೀಗ ಸರ್ವೋತ್ತಮ ಪ್ರಶಿಕ್ಷಣಾರ್ಥಿಯಾಗಿ ಹೊರಹೊಮ್ಮಿ ಮುಖ್ಯಮಂತ್ರಿಗಳ ಟ್ರೋಫಿ, ಮುಖ್ಯಮಂತ್ರಿಗಳ ಸ್ವಾಟ್ ಮತ್ತು DGIDP ರವರ ಬ್ಯಾಟನ್ಗೆ ಶ್ರೀ ಅರುಣ್ ಕಲ್ಲಪ್ಪ ಮೇಟಿ ಪ್ರೊಬೆಷನರಿ PSI ಸಿವಿಲ್ ಅವರು ಭಾಜನರಾಗಿರುತ್ತಾರೆ. ಇವರ ತಂದೆ ಶ್ರೀ ಕಲ್ಲಪ್ಪ ಶಿವಪ್ಪ ಮೇಟಿ, ತಾಯಿ ದಿವಂಗತ ಶ್ರೀಮತಿ ಪ್ರೇಮ. ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಚಿಕ್ಕೋಡಿ ಗ್ರಾಮದವರಾಗಿದ್ದು ಇವರು BE ಪದವೀಧರರು. ಇದೀಗ ಶ್ರೀ ಅರುಣ್ ಕಲ್ಲಪ್ಪ ಮೇಟಿಯವರು ಮುಖ್ಯಮಂತ್ರಿಗಳ ಟ್ರೋಫಿಯನ್ನು ಪಡೆದಿದ್ದಾರೆ. ಸರ್ವೋತ್ತಮ ಪ್ರಶಿಕ್ಷಣಾರ್ಥಿಯಾಗಿ ಹೊರಹೊಮ್ಮಿರುವ ಶ್ರೀ ಅರುಣ್ ಕಲ್ಲಪ್ಪ ಮೇಟಿಯವರಿಗೆ ಮುಖ್ಯಮಂತ್ರಿಗಳ ಸ್ವಾಟ್ ಅನ್ನು ನೀಡಿ ಗೌರವಿಸಲಾಗುತ್ತದೆ. ಇದೀಗ ಸನ್ಮಾನ್ಯ ಮುಖ್ಯ ಅತಿಥಿಗಳಿಂದ ಮುಖ್ಯಮಂತ್ರಿಗಳ ಸ್ವಾಟ್ ಅನ್ನು ಶ್ರೀ ಅರುಣ್ ಕಲ್ಲಪ್ಪ ಮೇಟಿ ಪ್ರೊಬೆಷನರಿ PSI ಅವರು ಪಡೆದಿದ್ದಾರೆ. ಎಲ್ಲರೂ ಚಪ್ಪಾಳೆಗಳ ಮೂಲಕ ಅವರಿಗೆ ಅಭಿನಂದನೆ ಎನ್ನುವುದು ನಂಬಿಕೆ.
ಮುಂದುವರೆದು ಶ್ರೀ ಅರುಣ್ ಕಲ್ಲಪ್ಪ ಮೇಟಿ ಪ್ರೊಫೆಸರ್ ಸಿವಿಲ್ ರವರು ಡಿಜಿ ಮತ್ತು ಐಜಿಪಿ ರವರ ಬ್ಯಾಟನ್ ಅನ್ನು ಸಹ ಪಡೆಯುತ್ತಿದ್ದಾರೆ. ಶ್ರೀ ಅರುಣ್ ಕಲ್ಲಪ್ಪ ಮೇಟಿ ಪ್ರೊಫೆಸರ್ ಸಿವಿಲ್ ರವರು ಮುಖ್ಯಮಂತ್ರಿಗಳ ಟ್ರೋಫಿ ಮತ್ತು ಮುಖ್ಯಮಂತ್ರಿಗಳ ಅವಾರ್ಡ್ ಮತ್ತು ಡಿಜಿ ಮತ್ತು ಐಜಿಪಿ ರವರ ಬ್ಯಾಟನ್ 3 ಬಹುಮಾನಗಳನ್ನು ಪಡೆದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ರಾಜ್ಯದಲ್ಲಿ ಸುಮಾರು 14 ಟ್ರೈನಿಂಗ್ ಸೆಂಟರ್ಸ್ ಇದ್ದಾವೆ. 4 ಇಂಡಿಯಾ ರಿಸರ್ವ್ ಬೆಟಾಲಿಯನ್ಸ್ ಇದ್ದಾವೆ. ನಾವು ಈ ಸಂಸ್ಥೆಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಯನ್ನ, ಅದು ಕಾನ್ಸ್ಟೇಬಲ್ ಇರ್ಬೋದು ಅಥವಾ ಸಬ್ ಇನ್ಸ್ಪೆಕ್ಟರ್ಗಳಿರ್ಬೋದು, ಈ ಸಂಸ್ಥೆಗಳಲ್ಲಿ ಅವರನ್ನ ತಯಾರಿ ಮಾಡ್ತಾರೆ. ಮೊನ್ನೆ ತಾನೇ ಮೈಸೂರಿನ ಟ್ರೈನಿಂಗ್ ಸೆಂಟರ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ಗಳನ್ನ ಅವರ ಟ್ರೈನಿಂಗ್ ಮುಗಿದ ಮೇಲೆ ಅವರಿಗೆ ಪಾಸಿಂಗ್ ಔಟ್ ಪೆರೇಡ್ಗಳನ್ನು ಮಾಡಿ ಅವರನ್ನ ಈ ರಾಜ್ಯದ ಸೇವೆಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ನಾನು, ನಮ್ಮ ಡಿಜಿ ಅವರು ಮಾಡಿದ್ದಾರೆ. ಅವರೆಲ್ಲರೂ ಇವತ್ತು ರಾಜ್ಯದ ಜನರ ಸೇವೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಅದೇ ರೀತಿ ಇವತ್ತು ಈ ನಾಗನಹಳ್ಳಿ ಕ್ಷೇತ್ರದಲ್ಲಿ ಸುಮಾರು 97 ಪ್ರಶಿಕ್ಷಣಾರ್ಥಿಗಳನ್ನ ತಯಾರು ಮಾಡಿ ಈ ಆಕರ್ಷಕವಾದಂತ ವರ್ಣರಂಜಿತವಾಗಿರ್ತಕ್ಕಂಥ ಈ ಪಥ ಸಂಚಲನದ ಕಾರ್ಯಕ್ರಮ ಮಾಡಿ ಅವರನ್ನ ಸಾರ್ವಜನಿಕರ ಸೇವೆಗೆ ಕಳಿಸಿಕೊಡ್ತಾರೆ. ಸ್ನೇಹಿತರೆ, ಇವತ್ತು 97 ಜನ ಪ್ರಶಿಕ್ಷಣಾರ್ಥಿಗಳು ಈ ಪಥಸಂಚಲನದಲ್ಲಿ ಭಾಗವಹಿಸಿದಿರಿ, ತಮ್ಮ ತರಬೇತಿಯನ್ನು ಮುಗಿಸಿದಿರಿ. ಇದರಲ್ಲಿ 74 ಜನ ಪುರುಷರು, 12 ಜನ ಮಹಿಳೆಯರು ಈ ತರಬೇತಿಯಲ್ಲಿ ತೆಗೆದುಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ, ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆ ಹುದ್ದೆಗೆ ಬರ್ತಕ್ಕಂಥವರನ್ನ ನಾವು ಬಹಳ ನಿರ್ಲಕ್ಷ್ಯ ಮಾಡಿ ನೋಡ್ತೇವೆ. ಆದ್ರೆ ಇವತ್ತು ನನಗೆ ಆಶ್ಚರ್ಯ ಆಗ್ತಕ್ಕಂಥದ್ದು, 32 ಜನ BE ಗ್ರಾಜ್ಯುಯೇಟ್ಸ್ ಈ ಒಂದು ತರಬೇತಿಯಲ್ಲಿ ಇದ್ದಾರೆ. MSc ಮಾಡಿದವರಿದ್ದಾರೆ, BSc ಮಾಡಿದವರಿದ್ದಾರೆ, MBA ಮಾಡಿದವರಿದ್ದಾರೆ. ಯಾವ ರೀತಿ ಪ್ರತಿಯೊಂದು ಕ್ಷೇತ್ರ ಗುಣಮಟ್ಟದಲ್ಲಿ ಬದಲಾವಣೆ ಆಗ್ತದೆ, ಅದೇ ರೀತಿಯಲ್ಲಿ ಇವತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯು ಕೂಡ ಆ ಗುಣಮಟ್ಟಕ್ಕೆ ಸ್ಪಂದಿಸುವಂತ ರೀತಿಯಲ್ಲಿ ಭಾಗವಹಿಸಿದ್ದಾರೆ. ನನಗೆ ಅತ್ಯಂತ ಸಂತೋಷವನ್ನು ತಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನಿಮಗೆ ಈಗಾಗಲೇ ತರಬೇತಿಯಲ್ಲಿ ತಿಳಿಸಿದ್ದಾರೆ, ಪ್ರಾಮಾಣಿಕತೆಯ ಬಗ್ಗೆ ಪಾಠ ಮಾಡಿದ್ದಾರೆ, ಶಿಸ್ತಿನ ಬಗ್ಗೆ ಪಾಠ ಮಾಡಿದ್ದಾರೆ, ಧೈರ್ಯದ ಬಗ್ಗೆ, ಮಾನವೀಯತೆಯ ಬಗ್ಗೆ ಪಾಠವನ್ನು ಮಾಡಿದ್ದಾರೆ. ಈಗ ತಾನೇ ನಮ್ಮ ಡಿಜಿ ಅವರು ಹೇಳಿದ್ರು, ನಿಮಗೆ ಜನಸ್ನೇಹಿ ಪೊಲೀಸ್ ಆಗಿರ್ಬೇಕು,
ಜನ ಏನ್ ಬಯಸ್ತಾರೆ ನಮ್ಮಿಂದ, ಸಾರ್ವಜನಿಕರು ಏನ್ ಬಯಸ್ತಾರೆ? ಪೊಲೀಸನ್ನ ನಮ್ಮ ಸ್ನೇಹಿತ, ನಮ್ಮ ಸಹೋದರ ಅಂತ ಹೇಳಿ ಭಾವಿಸ್ತಾರೆ. ಎಲ್ಲೋ ಒಂದು ಕಡೆ ನಾವು ಅದನ್ನು ಸರಿಯಾಗಿ ಕಾಪಾಡಿಕೊಳ್ಬೇಕು. ಹೋದ್ರೆ ಜನಸಮುದಾಯದಲ್ಲಿ ಬೇರೆ ರೀತಿ ವರ್ತಿಸಿದ್ರೆ ಅದು ಅಷ್ಟು ಸರಿ ಕಾಣೋದಿಲ್ಲ. ಅದಕ್ಕಾಗಿ ಪೊಲೀಸ್ ಇವತ್ತು ನಮ್ಮ ರಾಜ್ಯದಲ್ಲಿ ಜನಸ್ನೇಹಿ ಪೊಲೀಸ್ ಆಗಬೇಕು. ಯಾರು ನಮ್ಮನ್ನ ಸಹಾಯ ಕೇಳಿ ಪೊಲೀಸ್ ಸ್ಟೇಷನ್ಗಳಿಗೆ ಬರ್ತಾರೆ ಅಥವಾ ಎಲ್ಲೋ ಬೀದಿಯಲ್ಲಿ ತೊಂದರೆಗೆ ಸಿಕ್ಕಿ ಹಾಕೊಂಡಾಗ ಪೊಲೀಸ್ನವರನ್ನ ಕೇಳ್ತಾರೆ, ಆಗ ನಿಮ್ಮ ಸಹಾಯ ಅವಶ್ಯಕತೆ ಇರುತ್ತೆ, ಆಗ ನಿಮ್ಮ ಸ್ನೇಹ ಅವಶ್ಯಕತೆ ಇರುತ್ತೆ, ಆಗ ನಿಮ್ಮ ಅಣ್ಣ ತಮ್ಮತನ ಇರುತ್ತೆ. ಹಾಗಾಗಿ ಜನಸ್ನೇಹಿ ಪೊಲೀಸ್ ಆಗಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೇನೆ.